ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬರಗಾಲ ಎದುರಿಸಲು ರಣತಂತ್ರ, ರಾಜಿಯನ್ನ ಲೆಕ್ಕಿಸದಿ ಗ್ರಾಮಗಳಿಗೆ ಇಳಿದ ಸಿಇಒ. ಬಳ್ಳಾರಿ ಬರಗಾಲದ ಸಂಕಷ್ಟದಿಂದ ಕಾರ್ಮಿಕರು ಗುಳೆ ಹೋಗುವ ಪರಿಸ್ಥಿತಿಯನ್ನು ತಡೆಯುವ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಅವರು ರಜಾದಿನವಾದ ಭಾನುವಾರ ಕ್ಷೇತ್ರಕ್ಕೆ ಸಂಡೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿ ಕಾಮಗಾರಿಗಳನ್ನು ದಿಢೀರ್ ಪರಿಶೀಲಿಸಿದರು. ವಿಠಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮಲಾಪುರ ಗ್ರಾಮದಲ್ಲಿ ದಮ್ಮೂರು ಸ್ವಾಮಿಯಪ್ಪನ ಹೊಲದ ಸಮೀಪ ನಡೆಯುತ್ತಿರುವ ಸಣ್ಣ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಭೇಟಿ ನೀಡಿ ಕಾರ್ಮಿಕರ ಹಾಜರಾತಿ, ಕಾಮಗಾರಿಯ ಪ್ರಗತಿ ಹಾಗೂ ಗುಣಮಟ್ಟವನ್ನ ಪರಿಶೀಲಿಸಿದರು. ನಂತರ ಅಂತಃಪುರ ಹಾಗೂ ಚೋರ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆಯ ವಡ್ಡಿನ ಕಟ್ಟೆ ಗ್ರಾಮದಲ್ಲಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿಯನ್ನ ವೀಕ್ಷಿಸಿ ಕಾಮಗಾರಿಗಳನ್ನ ವೇಗವಾಗಿ ಹಾಗೂ ಪಾರದರ್ಶಕವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬರಗಾಲದ ಹೊಡೆತದಿಂದ ಯಾವುದೇ ಕಾರ್ಮಿಕ ಕುಟುಂಬ ಗುಳೆ ಹೋಗಬಾರದು, ಗ್ರಾಮದಲ್ಲಿ ಉದ್ಯೋಗ ಸಿಗಬೇಕು ಎಂಬ ಉದ್ದೇಶದಿಂದ ರಜಾದಿನವನ್ನು ಲೆಕ್ಕಿಸದೆ ಅವರು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವುದು ಗಮನ ಸೆಳೆದಿದೆ. ಜಿಲ್ಲಾ ಪಂಚಾಯತ್ ಆಡಳಿತದ ಈ ಕಾರ್ಯವೈಖರಿ ಗ್ರಾಮೀಣ ಕಾರ್ಮಿಕರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಅದು ಪರಿಶೀಲನೆ ಮಾಡೋಕ್ಕೆ ನಿಮ್ಮೂರಿಗೇ ಫಸ್ಟ್ ಬಂದಿದ್ದೀನಿ, ತಿಮ್ಲಾಪುರ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಇದೆ. ಎಲ್ಲ ಕಡೆ ವಿಸಿಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಬಹುಶಃ ಗೊತ್ತಾಗಲಿಲ್ಲ, ಬಟ್ ಆದರೆ ಇವರು ಪ್ರಚಾರ ಮಾಡಿರ್ತೀರಿ ಅಲ್ವಾ, ವಿಬಿಜಿ ರಾಮ್ಜಿ. ಹಳೇದು ಹೆಸರು ನರೇಗಾ ಅಂತ ಹೆಸರಿತ್ತು ಖಾತ್ರಿ ಯೋಜನೆದು. ಈಗ ಖಾತ್ರಿ ಯೋಜನೆದು ಹೆಸರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನಿದೆ ಈಗ ಹೆಸರು? ವಿಬಿಜಿ ರಾಮ್ಜಿ ಅಂತ ಹೆಸರಿದೆ. ವಿಕಸಿತ್ ಭಾರತ್ ಗ್ರಾಮೀಣ್ ಆಜೀವಿಕಾ ಅಂತ ಇದೆ ಹೆಸರು. ಅದರಲ್ಲಿನೂ ಕೆಲಸ ಇತ್ತು, ಇದರಲ್ಲಿನೂ ಕೆಲಸನೇ ಇದೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಚೇಂಜ್ ಮಾಡ್ಯಾರ. ಉದಾಹರಣೆಗೆ ಕೆಲವೊಂದು ಕೆಲಸಗಳು ಹೊಸದಾಗಿ ಸೇರೋಕ್ಕೆ ಹೇಳಿದ್ದಾರೆ, ಕೆಲವೊಂದು ಕೆಲಸ ನಿಷೇಧ ಮಾಡಿದ್ದಾರೆ. ಸೊ ಆ ಥರ ನಮಗೂ ಒಂದು ಗೈಡ್ಲೈನ್ಸ್ ಬಂದಿದೆ. ಆ ಪ್ರಕಾರ ಈ ಖಾತ್ರಿ ಯೋಜನೆಯಲ್ಲಿನೂ ಕೂಡ ನಾವು ಕೆಲಸ ಕೊಡ್ತೀವಿ. ಮತ್ತು ನಿಮಗೆ ಮುಂಚೆ ಎಷ್ಟು ಸಿಗ್ತಾ ಇತ್ತು? 370 ಸಿಗ್ತಾ ಇತ್ತು ಅನಿಸುತ್ತೆ. ಈಗ 382 ರೂಪಾಯಿ ಮಾಡಿದ್ದಾರೆ. ಸೊ ಇದರಲ್ಲಿ ತಿಮ್ಲಾಪುರ ಗ್ರಾಮದಲ್ಲಿ ಫಸ್ಟ್ ದಿನ ಅಂದರೆ ಇವತ್ತೇ. ನಿಮಗೂ ಯಾವುದೂ ರೀತಿ ಆಕ್ಷೇಪಣೆ ಇರಬಾರ್ದು, ದುಡ್ಡು ಬರುತ್ತೆ ಇಲ್ಲ ಅಂತ. ನೀವು ಕೆಲಸ ಸರಿಯಾಗಿ ಮಾಡಿದರೆ ಬರುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ವತಿಯಿಂದ ಕೂಡ ಇದರಲ್ಲಿ ದುಡ್ಡು ಈಗಾಗಲೇ ರಿಲೀಸ್ ಆಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಮತ್ತು ಈ ಸ್ಕೀಮಲ್ಲಿ ನಮ್ಮ ರಾಜ್ಯ ಸರ್ಕಾರದ್ದು ಭಾಗ ಇರುತ್ತದೆ. ರಾಜ್ಯ ಸರ್ಕಾರ ವತಿಯಿಂದನೂ ಏನು ದುಡ್ಡು ಹಾಕಬೇಕಾಗಿದೆ ಅವರು ಆಲ್ರೆಡಿ ಪಂಚಾಯತ್ ಇಲಾಖೆಗೆ ಹಾಕೊಂಡು ಇಟ್ಟಿದ್ದಾರೆ. ಸೊ ಯಾವುದೂ ರೀತಿ ಆಕ್ಷೇಪಣೆ ಇರಬಾರ್ದು, ದುಡ್ಡು ಬರುತ್ತೆ ಇಲ್ಲ ಅಂತ. ಕೆಲಸ ತಾವು ಮಾಡಿ ನೋಡಿ, ಚೆನ್ನಾಗಿ ಮಾಡಿ ನೋಡಿ, ನಾಳೆನೇ ನಿಮಗೆ ನಾಳೆ ನಾಡಿದ್ದು ಒಳಗಡೆನೇ ನಿಮಗೆ ಡಿ.ಬಿ.ಟಿ ಆಗಿಬಿಡುತ್ತೆ ನಿಮ್ಮ ಖಾತೆಗೆ. ಈ ಹೊಸ ಯೋಜನೆ ಇದೆ, ಫಸ್ಟ್ ದಿನ ಇದೆ ತಿಮ್ಲಾಪುರಲ್ಲಿ. ನಿರಂತರ ಬೇಕಾದಷ್ಟು ಕೆಲಸಗಳು, ಮ್ಯಾಕ್ಸಿಮಮ್ ಕೆಲಸ ಕೊಡಿ ಅಂತ ಇವ್ರಿಗೆ ಹೇಳಿದ್ದೀನಿ. ಮಳೆನೂ ಅಷ್ಟೊಂದು ಬರ್ತಾ ಇಲ್ಲ, ಚೆನ್ನಾಗಿ ನಾವು ಕೆಲಸ ಮಾಡಬಹುದು. ತಾವು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು. ಡೈಲಿ ಬನ್ನಿ, ಅಟೆಂಡೆನ್ಸ್ ಹಾಕಿ. ನಿಜವಾಗ್ಲೂ ನಿಮಗೆ ಏನು ನಿಮ್ಮ ಕೆಲಸ ಮಾಡಿರೋ ದುಡ್ಡು ಏನಿದೆ ನಾವು ಫುಲ್ ಸಹಕಾರ ಕೊಡ್ತೀವಿ. ಮತ್ತು ಇದು ಕೆಲಸ ಜೊತೆಗೆ ನಿಮಗೂ ನಿಮ್ಮ ಮನೆಗಳಿಗೆ ಏನೇನು ಬೇಕಾಗಿದೆ ಸವಲತ್ತುಗಳು, ವೈಯಕ್ತಿಕವಾಗಿ ಕಾಮಗಾರಿಗಳು ಕೆಲವೊಂದು ಇರ್ತಾವೆ. ಈಗ ದನದ ಕೊಟ್ಟಿಗೆ ಅಂತ ಇರುತ್ತೆ, ಕುರಿ ಕೊಟ್ಟಿಗೆ ಅಂತ ಇರುತ್ತೆ. ಅವೆಲ್ಲ ಕೂಡ ನಿಮಗೂ ಬೇಕಂದರೆ ಅವೆಲ್ಲ ಕೂಡ ಮಾಡಿಕೊಡ್ಬೋದು. ನಿಮಗೂ ಟಾಯ್ಲೆಟ್ಗೂ ಸೋಪ್ ಪಿಟ್ ಅಂತ ಇರುತ್ತೆ, ಅವೆಲ್ಲ ಬೇಕಂದರೆ ಅದನ್ನು ಮಾಡಿಕೊಡ್ಬೋದು. ಟಾಯ್ಲೆಟನ್ನು ಕಟ್ಕೊಡ್ಬಹುದು. ಎಲ್ಲ ಮಾಡೋಕ್ಕೆ ಇದರಲ್ಲಿ ಅವಕಾಶ ಇದೆ. ಆಯಿತು, ಸುಮಾರು ಒಂದು 400 ಕಾಮಗಾರಿಗಳ ಲಿಸ್ಟ್ ಇದೆ. ನಿಮಗೂ ಏನೇನು ಇಷ್ಟ ಇದೆ ನೀವು ಹೇಳಿದರೆ, ನೀವು ನಿಮ್ಮ PDO ಅಥವಾ ನಿಮ್ಮ ಮೇಟ್ಗೂ ಸ್ವಲ್ಪ ನಾಲೆಜ್ ಇರುತ್ತೆ. ನಮ್ಮ TA TC ಇಲ್ಲಿ ಈ ಕಡೆ ಬರ್ತಾ ಇರ್ತೀರಿ, ಕೇಳಿ. ನಿಮಗೂ ಏನು ನಿಮ್ಮ ವೈಯಕ್ತಿಕ ಕೆಲಸ ಕೂಡ ಏನು ಬೇಕು ಎಲ್ಲ ಕೊಡೋಕ್ಕೆ ಅವಕಾಶ ಇದೆ ಇದರಲ್ಲಿ. ಸೊ ದಯವಿಟ್ಟು ತಾವು ಡೈಲಿ ನಿರಂತರ ಬರಬೇಕು ಮತ್ತು ಚೆನ್ನಾಗಿ ಪ್ರಚಾರ ಮಾಡಬೇಕು. ಏನು ಇಷ್ಟೇ ಮಂದಿ ಕೆಲಸ ಕೊಡ್ತೀವಿ ಅಂತ ಏನೂ ಇಲ್ಲ. ಯಾರು ಬರ್ತಾರೆ, ಯಾರು ಡಿಮಾಂಡ್ ಮಾಡ್ತಾರೆ, ಬೇಕಾದಷ್ಟು ಕೆಲಸ ಕೊಡೋ ಥರ ಎಲ್ಲರಿಗೆ ಹೇಳಿದ್ದೀನಿ. ಕಾಮಗಾರಿಗಳು ಎಲ್ಲರಿಗೆ ಕೊಡಬೇಕು ಸಮಾನತೆಯಾಗಿ ಅಂತ. ದಯವಿಟ್ಟು ಇದು ಮೊದಲನೇ ದಿನ ಇದೆ ವಿಬಿಜಿ ರಾಮ್ಜಿ ಸ್ಕೀಮ್ದು ತಿಮ್ಲಾಪುರ ಗ್ರಾಮದಲ್ಲಿ. ಚೆನ್ನಾಗಿ ಕೆಲಸ ಮಾಡಬೇಕು ಎಲ್ಲ. ಅರ್ಥ ಆಯ್ತಾ?
ಓಕೆ, ಬಟ್ ನಿಮ್ಮಿಂದ ನೋಡ್ರಿ ಮಾರ್ಕಿಂಗ್ ಸರಿಯಾಗಿ ಆಗಬೇಕು. ಮಾರ್ಕಿಂಗ್ ಅದು ಮಾಡಿಕೊಟ್ಟಿದ್ರಿ, ಇಲ್ಲಾಂದ್ರೆ ಎಲ್ಲರೂ ಹಿಂಗೆ ಇಲ್ಲೇ ಇದ್ರೆ ಕೆಲಸನೇ ಆಗಲ್ಲ. ಓಕೆ, ಆಯಿತು. ಓಕೆನಾ? ಯಾರ್ಯಾರ್ದು KYC ಆಗಿಲ್ಲ ದಯವಿಟ್ಟು ಮಾಡ್ಬೋದು. ಜನರಿಗೆ ಈ ತಂತ್ರಜ್ಞಾನದಿಂದ ಕೊಟ್ಟು ಹೋಗ್ತೀನಪ್ಪ, ನಂಬರ್ ಕೊಟ್ಟು ಹೋಗ್ತೀನಿ. ಒಂದು ನಿಮಿಷ ಕೇಳಿಸ್ಬಿಡಿ, ನ್ಯೂಸ್ ಈಗ ಭಾಷಣ ಮಾಡೋದು. ಸುಮ್ಮನಿರಿ ಇನ್ನೊಂದು ಇರಪ್ಪ ಸ್ವಲ್ಪ ಸುಮ್ಮನಿರಿ. ದಯವಿಟ್ಟು ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಇವೆಲ್ಲ ಲೇಬರ್ ವರ್ಕ್ ಜಾಸ್ತಿ ನಾವು ಮಾಡಿಬಿಟ್ರೆ ಮಳೆ ಬಂದ ಮೇಲೆ ನಮ್ಮ ಮಟೀರಿಯಲ್ ವರ್ಕ್ಸು, ಮನೆ ಹತ್ರ ವ್ಯಕ್ತಿಗತ ವರ್ಕ್ಸ್ ಇರುತ್ತಲ್ವ, ವೈಯಕ್ತಿಕ ವರ್ಕ್ಸ್ ಇರುತ್ತಲ್ವ, ವೈಯಕ್ತಿಕ ಕಾಮಗಾರಿಗಳು ಮಳೆ ಬಂದ ಮೇಲೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಈಗ ಈ ಥರ ಕಾಮಗಾರಿಗಳು ಸಾರ್ವಜನಿಕರಿಗೆ ಏನಿರುತ್ತೆ ಅವೆಲ್ಲ ಮಾಡಿ ಮುಗಿಸ್ಬಿಟ್ರೆ ನಮಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಿನ್ನೆ ಮತ್ತು ಇವತ್ತು ಅಟೆಂಡೆನ್ಸ್ ಆಗಿದೆ ನಮ್ಮಲ್ಲಿ. ಸ್ವಲ್ಪ ನಾವು ತುಂಬ ತಡಾಗಿ ಶುರು ಮಾಡಿದ್ದೀವಿ, ಬಟ್ ಶುರು ಮಾಡಿದ್ದೀವಿ. ಆದರೂ ನಮ್ಮ ರಾಜ್ಯದಲ್ಲಿ ನಮ್ಮದು ರ್ಯಾಂಕಿಂಗ್ ನೋಡಿದರೆ ಮಾನವ ದಿನಗಳದ್ದು ನಮ್ಮದು ಪುಣೆಯಿಂದ 3ನೇ ಸ್ಥಾನ ಇದೆ. ಪುಣೆಯಿಂದ ಅದರಲ್ಲಿ ಅತಿ ಕಡಿಮೆ ತಾಲೂಕು ಯಾವುದು? ಸಂಡೂರೇ. ತಡ ಆಯಿತು, ಬಟ್ ಈಗ ಅವಕಾಶ ಸಿಕ್ಕಿದೆ, ಮಾಡಿ ಹೆಚ್ಚು ಮಾಡೋಣ. ಇನ್ನೊಂದು ಮಾತು ಏನಂದರೆ, ಕೆಲವೊಂದು ಹೊಸ ಕಾಮಗಾರಿಗಳು ಸೇರಿಸಿದ್ದಾರೆ ಇದರಲ್ಲಿ. ಸೊ ನಿಮಗೂ ಕೂಡ ಏನಾದರೂ ವೈಯಕ್ತಿಕ ಕಾಮಗಾರಿಗಳು ಅವೆಲ್ಲ ಇಷ್ಟ ಇದ್ದರೆ ನೀವು ನಮ್ಮ ಗ್ರಾಮ ಪಂಚಾಯತ್ಗೆ ಹೇಳಿದರೆ, ಅರ್ಜಿ ಕೊಟ್ಟರೆ ಅವರು ಕೂಡ ಖಂಡಿತವಾಗಿ ಮಾಡಿಕೊಡ್ತಾರೆ. ಕೆಲವೊಬ್ಬರಿಗೆ ಈ ದನದ ಕೊಟ್ಟಿಗೆ ಮಾಡೋಕ್ಕೆ ಇಷ್ಟ ಇರ್ಬೋದು, ಟಾಯ್ಲೆಟ್ ಮಾಡೋಕ್ಕೆ ಇಷ್ಟ ಇರ್ಬೋದು, ಶೌಚಾಲಯ ಮಾಡೋಕ್ಕೆ ಇಷ್ಟ ಇರ್ಬೋದು, ಏನೇನು ವ್ಯಕ್ತಿಗತ ಕಾಮಗಾರಿ ಮಾಡೋಕ್ಕೆ ಇಷ್ಟ ಇದೆ ಅವೆಲ್ಲ ಪಂಚಾಯತ್ ಅವರು ನಿಮಗೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿ ಕೊಡ್ತಾರೆ. ಆದರೂ ಅಲ್ಲದೆ ನಿಮಗೆ ಲೇಬರ್ ಆಗಿ ಕೆಲಸ ಮಾಡೋಕ್ಕೆ ಇಷ್ಟ ಇದ್ರೂ ಆರಾಮ್ಸೆ ಮಾಡಬಹುದು. ಇದರಲ್ಲಿ ದುಡ್ಡು ಏನು ಕೊರತೆ ಇಲ್ಲ. ದುಡ್ಡು ಈಗಾಗಲೇ ಕೇಂದ್ರ ಸರ್ಕಾರ ದುಡ್ಡು ಬಂದಿದೆ, ರಾಜ್ಯ ಸರ್ಕಾರ ದುಡ್ಡು ಬಂದು ಪಂಚಾಯತ್ ಇಲಾಖೆಗೆ ಜಮಾ ಆಗಿದೆ. ರೆಗ್ಯುಲರ್ ಆಗಿ ನಿಮಗೆ ಕೂಲಿ ಸಿಗೋದು ಏನಿದೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆಗೆ. ಮತ್ತು ಮುಂಚೆ 370 ಅಂತ ಇತ್ತು, ಕರೆಕ್ಟ್? ಈಗ 382 ಮಾಡ್ಯಾರ, 382 ರುಪೀಸ್ ಮಾಡಿದ್ದಾರೆ. ಸೊ ತಾವು ಕರೆಕ್ಟಾಗಿ ಕೆಲಸ ಮಾಡಬೇಕು, ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಬರಬೇಕು. ಈಗ ಮಳೆಗಾಲದೂ ಅಷ್ಟೊಂದು ಶುರು ಆಗಿಲ್ಲ, ಮಳೆ ಕಡಿಮೆ ಇದೆ, ಒಂದು ಅವಕಾಶ ಇದೆ, ಸ್ವಲ್ಪ ಕಾಮಗಾರಿ ನಾವು ಜಾಸ್ತಿ ಮಾಡ್ಬೋದು. ಇಷ್ಟೊತ್ತು ಆ್ಯಕ್ಚುಲಿ ಮಳೆ ಆಗ್ತಿತ್ತು, ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಈ ಸತಿ ಅಷ್ಟೊಂದು ಮಳೆ ಬಂದಿಲ್ಲ, ಅದಕ್ಕೆ ಇವೆಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, 15 ದಿನ 30 ದಿನ ಮಳೆ ಟೋಟಲ್ ಬಂದಮೇಲೆ ಇವೆಲ್ಲ ಕೆಲಸಗಳು ಅಷ್ಟೊಂದು ಮಾಡೋಕ್ಕಾಗಲ್ಲ, ಸ್ಲೋ ಆಗಿಬಿಡುತ್ತೆ. ಈಗ ಅವಕಾಶ ಇರೋದ್ರಿಂದ ಸ್ವಲ್ಪ ಬರ ಪರಿಸ್ಥಿತಿನೂ ಇದೆ. ಸಂಡೂರಲ್ಲಿ ಮಳೆನೇ ಅಷ್ಟೊಂದಿಲ್ಲ. ಬಳ್ಳಾರಿಯಲ್ಲಿ ಸ್ವಲ್ಪ ಇದೆ, ಕಂಪ್ಲಿಯಲ್ಲಿ ಸ್ವಲ್ಪ ಇದೆ, ಸಂಡೂರಲ್ಲಿ SL ಇಲ್ಲ, ವಿಜಯನಗರ ಪಕ್ಕ ಜಿಲ್ಲೆಯಲ್ಲಿನೂ ಅಷ್ಟೊಂದಿಲ್ಲ. ಸೊ ಒಂದು ಅವಕಾಶ ಇದೆ, ಈ ಬರದಲ್ಲಿ ಒಂದು ಅವಕಾಶ ನಮಗೂ ಸಿಗ್ತಾ ಇದೆ ಕೆಲಸ ಮಾಡೋಕ್ಕೆ. ಸೊ ನಾವು ಮಾಡೋಣ, ಗರಿಷ್ಠ ಎಷ್ಟಾಗುತ್ತೆ ಅಷ್ಟು ಕೆಲಸಗಳು ಮಾಡೋಣ, ನಿಮಗೂ ಒಂದು ಅನುಕೂಲ ಆಗ್ತದೆ. ಆಮೇಲೆ ಮಳೆ ಬಂದ ಮೇಲೆ ಇವೆಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ. ಈಗ ಅವಕಾಶ ಇದೆ, ಬೆಳಿಗ್ಗೆ ಬೇಗ ಬರಬೇಕು, ಕೆಲಸ ಮಾಡಿ ಚೆನ್ನಾಗಿ ಹೋಗಬೇಕು. ಅಟೆಂಡೆನ್ಸ್ ಈಗ ಫೇಶಿಯಲ್ ಅಟೆಂಡೆನ್ಸ್ ಬಂದಿದ್ದಲ್ವ, ಯಾರ್ಯಾರ್ದು KYC ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಬಗೆಹರಿಸೋಕ್ಕೆ ಹೇಳಿ ಮೇಡಮ್. ಆಧಾರ್ ಅಪ್ಡೇಷನ್ ಸೆಂಟರ್, ಗ್ರಾಮ ಸೆಂಟರ್ಗೆ ಹೋಗಿ ಏನಾದರೂ ಮಾಡಬೇಕು ಅವೆಲ್ಲ ಹೇಳಿ. ಯಾರು ಈ ಗೇಟ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಮ್ಮ ಪಂಚಾಯತಿಗೆ ಹೇಳಬೇಕು, ಗೊತ್ತಾಯ್ತಾ? ಗೇಟ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ, TATCಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಮ್ಮ ಪಂಚಾಯತಿಗೆ ಹೇಳಬೇಕು. ಪಂಚಾಯತ್ಗೆ ಇಲ್ಲ ಅಂದರೆ ತಾಲೂಕ್ ಪಂಚಾಯತ್ಗೆ ಹೇಳಬೇಕು. ಎಲ್ಲರೂ ತಾಲೂಕ್ ಪಂಚಾಯತ್ ನೀಡೋಕ್ಕಾಗೋದಿಲ್ಲ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.